ಹಾಯ್, ಡಯಾಬಿಟೀಸ್ ಇದ್ದವರು ತಮ್ಮ ಪಾದದ ಆರೈಕೆಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಿಂಪಲ್ ಇದೆ. ನಮ್ಮ ಪಾದಗಳನ್ನ ಮುಖದ ರೀತಿ ನೋಡ್ಕೋಬೇಕು. ಮುಖನ ಹೇಗೆ ದಿನಾಗ್ಲೂ 2 ಬಾರಿ ತೊಳ್ಕೊತೀವಿ, ಅದೇ ರೀತಿ ಪಾದಗಳನ್ನು ಕನಿಷ್ಠ ಪಕ್ಷ 2 ಬಾರಿ ನಾವು ತೊಳ್ಕೋಬೇಕು. ಮುಖ ತೊಳ್ಕೊಳ್ಳುವಾಗ ನಾವು ಮುಖನ ಕನ್ನಡಿಲಿ ನೋಡಿಕೊಂಡು ತೊಳ್ಕೊತೀವಿ, ಆದರೆ ಪಾದಗಳನ್ನು ಮಾತ್ರ ಸರಿಯಾಗಿ ತೊಳ್ಕೊಳ್ಳೋದಿಲ್ಲ. ನಲ್ಲಿ ಓಪನ್ ಮಾಡ್ತೀವಿ, ಕಾಲ ಮೇಲೆ ಕಾಲು ಉಜ್ಜಿ ಬಿಡ್ತೀವಿ. ಹಾಗೆ ಮಾಡಬಾರ್ದು. ಬಾತ್ರೂಮಲ್ಲಿ ಒಂದು ಕುರ್ಚಿ ಹಾಕ್ಕೊಂಡು ಪಾದಗಳನ್ನ ಇನ್ನೊಂದು ಸಣ್ಣ ಕುರ್ಚಿ ಮೇಲೆ ಇಟ್ಕೊಂಡು ಪಾದಗಳನ್ನು ನೋಡ್ಕೊಳ್ತಾ ತೊಳ್ಕೊಬೇಕು. ತೊಳ್ಕೊಬೇಕಾದ್ರೆ ಸೋಪ್ ಬಳಸೋದಿಲ್ಲ, ಅದರ ಮುಖದ ಆರೈಕೆ ಮಾಡುವಾಗ ಸೋಪಿಂದ ತೊಳಿತೀವಿ. ಅದೇ ರೀತಿ ಪಾದಗಳನ್ನ ಸೋಪ್ ಹಾಕಿ ಸೋಪ್ ಬಳಸಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಆದ ತಕ್ಷಣ ಪಾದನ ಜಸ್ಟ್ ನಾವು ಮ್ಯಾಟ್ ಮೇಲೆ ಒರೆಸ್ಕೊಂಡು ಬಂದ್ಬಿಡ್ತೀವಿ. ಅಷ್ಟು ಮಾಡಿದ್ರೆ ಸಾಲಲ್ಲ. ಮುಖನ ಹೇಗೆ ಚೆನ್ನಾಗಿ ಒರೆಸ್ಕೋತೀವೋ ಅದೇ ರೀತಿ ಇದಕ್ಕೆ ಪ್ರತ್ಯೇಕವಾಗಿ ಒಂದು ಟವಲ್ ಇಟ್ಕೊಂಡು ಪಾದಗಳನ್ನು ಚೆನ್ನಾಗಿ ಒರೆಸ್ಕೋಬೇಕು. ಪಾದದ ಸಂಧಿಗಳಲ್ಲೂ ಬೆರಳುಗಳ ಸಂಧಿಗಳಲ್ಲೂ ಒರೆಸ್ಕೋಬೇಕು ಚೆನ್ನಾಗಿ. ಒರೆಸ್ಕೊಂಡು ಆದಮೇಲೆ ನಾವು ಏನು ಮಾಡ್ತೀವಿ, ಮುಖ ಒರೆಸ್ಕೊಂಡು ಆದಮೇಲೆ ಕನ್ನಡಿಲಿ ನೋಡ್ಕೋತೀವಿ, ಏನಾದರೂ ಮೊಡವೆಗಳಿದೆಯಾ, ಕಪ್ಪು ಮಚ್ಚೆಗಳಿದೆಯಾ, ಬಣ್ಣ ಬದಲಾಗಿದೆಯಾ ಅಂತ. ಅದೇ ರೀತಿ ಪಾದಗಳಲ್ಲಿ ಏನಾದರೂ ಕ್ಯಾಲಸ್ ಇದೆಯಾ, ಗಟ್ಟಿ ಚರ್ಮ ಇದೆಯಾ, ಏನಾದರೂ ಕೆಂಪಗಾಗಿದೆಯಾ, ಅಥವಾ ಅದರ ತಾಪ ಜಾಸ್ತಿ ಆಗಿದೆಯಾ, ಅಥವಾ ಬೆರಳು ಸಂಧಿಯಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿದೆಯಾ ಅನ್ನೋದನ್ನು ಪ್ರತಿ ದಿನ ನೋಡ್ಕೊಳ್ಬೇಕು. ಮುಖನ ನೋಡ್ಕೊಂಡು ಆದಮೇಲೆ ಕನ್ನಡಿಲಿ ಏನು ಮಾಡ್ತೀವಿ, ಯಾವುದಾದ್ರೂ ಒಂದು ಕ್ರೀಮ್ ಹಚ್ಕೋತೀವಿ. ಅದೇ ರೀತಿ ಪಾದಗಳನ್ನು ಒಣಗದೇ ಇರೋ ಹಾಗೆ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಥವಾ ಕೊಬ್ಬರಿ ಎಣ್ಣೆ ಬಳಸಬೇಕು. ಆದರೆ ಪಾದದ ಬೆರಳ ಸಂಧಿಗಳಲ್ಲಿ ಯಾವ ಕ್ರೀಮ್ ಅಥವಾ ಎಣ್ಣೆಯನ್ನು ಬಳಸಬಾರ್ದು. ಅದೇ ರೀತಿ ಮುಖನ ನಾವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರಾಗಲಿ ಮನೆ ಒಳಗೆ ಇರಬೇಕಾದ್ರೂ ಸನ್ಸ್ಕ್ರೀನ್ ಲೋಷನ್ ಬಳಸ್ತೀವಿ. ಅದೇ ರೀತಿ ಪಾದಗಳಿಗೂ ಒಂದು ಸ್ಕ್ರೀನ್ ಬೇಕು. ಯಾವ ಥರದ್ದು ಪಾದರಕ್ಷೆ ಬೇಕು ಅಂತ ಹೇಳಿದ್ರೆ ಮನೆ ಒಳಗೆ ಒಂದು ಜೊತೆ ಚಪ್ಪಲಿ, ಹೊರಗಡೆಗೆ ಒಂದು ಜೊತೆ ಚಪ್ಪಲಿ ಪ್ರತಿಯೊಬ್ಬರು ಡಯಾಬಿಟಿಕ್ ನ್ಯೂರೋಪತಿ ಇದ್ದವರು ಕಡ್ಡಾಯವಾಗಿ ಬಳಸಲೇಬೇಕು. ಹಾಗೆಯೇ ಡಯಾಬಿಟೀಸ್ ಇದ್ದವರಂತರಲ್ಲಿ ಉಗುರಿನ ಸುರಕ್ಷೆ ಬಹಳ ಅತ್ಯಗತ್ಯ. ಉಗುರುಗಳನ್ನ ನಾವು ಕಾಲಕ್ಕೆ ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡುವಾಗ ನಾವು ಆ ಕರ್ವೇಚರ್ ಪ್ರಕಾರ ಕಟ್ ಮಾಡಬಾರ್ದು. ವಿ ಹ್ಯಾವ್ ಟು ಕಟ್ ಇಟ್ ಸ್ಟ್ರೈಟ್ ಅಕ್ರಾಸ್. ಅದು ಹಾರಿಸಾಂಟಲ್ ಆಗಿ ಕಟ್ ಮಾಡಬೇಕಾಗತ್ತೆ. ಶಾರ್ಪ್ ಎಡ್ಜಸ್ನ ಫೈಲ್ ಮಾಡಿ ಅದನ್ನು ಸ್ಮೂತ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಪಾದಗಳನ್ನು ಡೈಲಿ ಸುರಕ್ಷಿತವಾಗಿ ನೋಡ್ಕೊಳ್ಳೋದ್ರಿಂದ ಪಾದಗಳಲ್ಲಿ ಏನೇ ವ್ಯತ್ಯಾಸ ಆದ್ರೂ ಅದನ್ನು ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಬೋದು, ಅದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಬೋದು. ಇಷ್ಟಾಗಿಯೋ ಏನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನೈಪುಣ್ಯ ಪ್ಲಾಸ್ಟಿಕ್ ಸರ್ಜರಿ ಸರ್ವಿಸಸ್ ಯಾವಾಗಲೂ ನಿಮ್ಮ ಸೇವೆಗೆ ಅಂತಲೇ ಇದೆ. ಅರ್ಲಿ ಡಿಟೆಕ್ಷನ್ offers the best solution. Self-care is always the best care.